ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಮೈಲಾಪುರ ಗ್ರಾಮದ ನಮ್ಮ ಶಾಲೆಯನ್ನ ಯಾವುದೇ ಕಾರಣಕ್ಕೂ ಮುಚ್ಚಲು ಬಿಡುವುದಿಲ್ಲ ಅಂತ ಗ್ರಾಮಸ್ಥರು ಒಕ್ಕೊರಲಿನಿಂದ ಆಗ್ರಹಿಸಿದ್ದಾರೆ. ಇಲ್ಲಿನ ಸರ್ಕಾರಿ ಶಾಲೆಯನ್ನ ಕರ್ನಾಟಕ ಸರ್ಕಾರವು ಕೆಪಿಎಸ್ಸಿ ಮ್ಯಾಗ್ನೆಟ್ ಯೋಜನೆ ಅಡಿಯಲ್ಲಿ ಮುಚ್ಚಿ ಅರ್ಕೆರೆ ಶಾಲೆಗೆ ಸೇರ್ಪಡೆಗೊಳಿಸುತ್ತಿರುವುದನ್ನು ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರನ್ನ ಉದ್ದೇಶಿಸಿ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾ ಸಂಚಾಲಕರು ಆದ ಶಿಲ್ಪಾ ಬಿಕೆ, ಶಿಕ್ಷಣ ಸಚಿವರು ಒಂದೇ ಒಂದು ಸರ್ಕಾರಿ ಶಾಲೆಯನ್ನ ಮುಚ್ಚುವುದಿಲ್ಲ ಅಂತ ಈಗಲೂ ಹೇಳ್ತಿದ್ದಾರೆ. ಆದರೆ ಅಕ್ಟೋಬರ್ 15ರಂದು ಹೊರಡಿಸಲಾಗಿರುವ ಸರ್ಕಾರದ ನಡವಳಿಕೆಯು ಹೇಳುವುದೇ ಬೇರೆ ಆಗಿದೆ. ಅದಕ್ಕೆ ರಾಜ್ಯದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದ್ದರೂ ಸರ್ಕಾರ ನಡವಳಿಕೆಯನ್ನ ಹಿಂಪಡೆದಿಲ್ಲ ಅಂತ ಹೇಳಿದರು. ಸರ್ಕಾರದ ಈ ನೀತಿಯ ಕರಾಳತೆ ಅಂದ್ರೆ ಇದು ಕೇವಲ ಸರ್ಕಾರಿ ಶಾಲೆಯನ್ನ ಮುಚ್ಚುವುದಲ್ಲದೆ ದೊಡ್ಡ ಸಂಖ್ಯೆಯ ಖಾಸಗಿ ಶಾಲೆಗಳಿಗೆ ಉತ್ತೇಜನ ಕೊಡುತ್ತೆ. ಈಗ ಉನ್ನತೀಕರಿಸಲಾಗುವ ಈ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳ ಉಸ್ತುವಾರಿಯನ್ನ ಹೊರಗುತ್ತಿಗೆ ನೀಡಲಾಗುತ್ತೆ ಅಂತ ಸರ್ಕಾರದ ನಡಾವಳಿಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಮುಚ್ಚಿದ ಶಾಲೆಯ ಕಟ್ಟಡವನ್ನು ಖಾಸಗಿ ಸಂಘ ಸಂಸ್ಥೆಗಳಿಗೆ ನೀಡುವುದಾಗಿ ಹೇಳಲಾಗಿದೆ. ಸಂಪೂರ್ಣವಾಗಿ ಶಿಕ್ಷಣವನ್ನು ಖಾಸಗೀಕರಣ ಹಾಗೂ ವ್ಯಾಪಾರೀಕರಣ ಮಾಡುವ ಹುನ್ನಾರ ಇದಾಗಿದೆ. ಇದನ್ನ ವಿರೋಧಿಸಿ ರಾಜ್ಯದಾದ್ಯಂತ ಹಳ್ಳಿಯಲ್ಲೂ ಕೂಡ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಡಿಸೆಂಬರ್ 30ನೇ ತಾರೀಕಿನಂದು ಹೊರಡಿಸಿರುವ ನಡಾವಳಿಯ ಪ್ರಕಾರ ಸರ್ಕಾರವೇ ಹೇಳುತ್ತಿರುವುದು ಕೌಶಲ್ಯ ಆಧಾರಿತ ಶಿಕ್ಷಣದ ಹೆಸರಲ್ಲಿ ಮಕ್ಕಳನ್ನ ಹಣತೆ ಮಾಡುವುದು, ಮಡಿಕೆ ಮಾಡುವುದು, ಅಡಿಗೆ ಸುಲಿಯುವುದು ಸೇರಿ ಹಲವಾರು ಕೆಲಸದಲ್ಲಿ ತೊಡಗಿಸಲು ಹೊರಟಿದ್ದಾರೆ. ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನದಂತಹ ಸಮಗ್ರ ಜ್ಞಾನಗಳಿಂದ ಮಕ್ಕಳನ್ನ ದೂರ ಮಾಡಿ ಕೂಲಿ ಕಾರ್ಮಿಕರ ಮಕ್ಕಳನ್ನ ಕೂಲಿ ಕಾರ್ಮಿಕರನ್ನಾಗಿ ಮಾಡುವ ಶಿಕ್ಷಣ ನೀತಿ ಇದಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಸಮಿತಿ ಸದಸ್ಯರು ಆದ ನಾಗರಾಜ್ ಹಾಗೂ ಊರಿನ ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.